ತನ್ನೆಲ್ಲ ಸಮಯವನ್ನು ಜೀವಿತವನ್ನು ಸಮಾಜಕ್ಕೆ ಬೆಳಕು ನೀಡುವ ಕಾಯಕದಲ್ಲಿ ತೊಡಗಿರುವ ಲೈನ್ಮ್ಯಾನ್ಗಳು ಜೀವವನ್ನು ಪಣಕ್ಕಿಟ್ಟು ರಾತ್ರಿ ಹಗಲು ಎನ್ನದೆ ಮಳೆ ಬಿಸಿಲು ಎನ್ನದೆ ಒದ್ದಾಡುತ್ತಾರೆ. ಇವರ ಕೆಲಸ ಸಾವು ಬದುಕಿನ ನಡುವಿನ ಹೋರಾಟದಂತಿರುತ್ತದೆ. ಕರೆಂಟ್ ಹೋದಾಗ ಲೈನ್ಮ್ಯಾನ್ಗಳಿಗೆ ಕೆಟ್ಟದಾಗಿ ಬೈಯುವ ನಾವುಗಳು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವು ಬಿಡುತ್ತೇವೆ. ಅದರಲ್ಲೂ ಮಲೆನಾಡಿನಲ್ಲಿ ಬೀಳುವ ಮಳೆ ಪ್ರಮಾಣ ದಾಖಲೆಯ ಮಟ್ಟದ್ದು. ವರ್ಷದ ಬಹುಪಾಲು ದೋ ಎಂದು ಸುರಿಯುವ ಮಳೆಯಲ್ಲಿ ಕರೆಂಟಿನ ಕಣ್ಣ ಮುಚ್ಚಾಲೆ ಸರ್ವೇ ಸಾಮಾನ್ಯ. ಇಲ್ಲಿನ ಕಾಡು ಮತ್ತು ಇತ್ತೀಚಿನ ಆಕೇಶಿಯ ಮತ್ತು ನೀಲಗಿರಿ ಮರಗಳು ಲೈನ್ ಮೇಲೆ ಪದೇ ಪದೇ ಬೀಳುವುದರಿಂದ ಲೈನ್ ಮ್ಯಾನ್ಗಳ ಗೋಳು ಹೇಳತಿರದು. ಭೂಮಿಯ ಮೇಲ್ಮೈನಲ್ಲಿಯೇ ಏಕಜಾತಿಯ ಮರಗಳು ಕಂಬದ ಮೇಲೋ ಲೈನ್ ಮೇಲೋ ಪದೇ ಪದೇ ಮಳೆಗಾಲದಲ್ಲಿ ಬೀಳುವುದರಿಂದ ಕರೆಂಟ್ ವಾರಗಟ್ಟಲೆ ಇಲ್ಲದೆ ಇರುವುದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಪುನಃ ಕರೆಂಟ್ ಕಂಡಾಗ ಆಗುವ ಖುಷಿ ಹೇಳತಿರದು. ಇದಕ್ಕೆ ಕಾರಣ ಲೈನ್ ಮ್ಯಾನ್. ಇಲ್ಲಿನ ಊರುಗಳು ಅತ್ಯಂತ ಹೆಚ್ಚಿನ ಭಾಗ ನೀರಲ್ಲಿ ಮುಳುಗಿದೆ ಮತ್ತು ಕಾಡಂಚಲ್ಲಿ ದೂರದಲ್ಲೆಲ್ಲೋ ಇರುವ ಮನೆಗಳು. ಆ ಎಲ್ಲಾ ಮನೆಗಳಿಗೂ ದುರ್ಗಮದ ಹಾದಿಯಲ್ಲಿ ಕೆಲವೊಮ್ಮೆ ತೆಪ್ಪದಲ್ಲಿ ಮುಳುಗಡೆಯ ನೀರಿನಲ್ಲಿ ಸಾಗಿ ಕರೆಂಟ್ ಕೊಡುತ್ತಿರುವ ಲೈನ್ ಮ್ಯಾನ್ಗಳಿಗೊಂದು ಸೆಲ್ಯೂಟ್ ನೀಡಲೇಬೇಕು. ದಿನಂಪ್ರತಿ ಎದುರಲ್ಲೇ ಕಾಣುವ ಅನೇಕ ಜನ ಲೈನ್ ಮ್ಯಾನ್ಗಳು ಕಂಬದ ಮೇಲೋ ಲೈನ್ ಮೇಲೋ ನಿಂತಿದ್ದನ್ನು ಕಂಡಾಗ ಭಯ ಹುಟ್ಟಿಸಿ ಅವರ ಮೇಲಿನ ಹೆಮ್ಮೆ ಇಮ್ಮಡಿಗೊಳಿಸುತ್ತದೆ. ಅದೆಷ್ಟೋ ಜನ ಲೈನ್ ಮ್ಯಾನ್ಗಳು ವಿದ್ಯುತ್ನಿಂದ ಮೃತಪಟ್ಟಿದ್ದಾರೆ, ಅಪಘಾತಗೊಳಕ್ಕಾಗಿದ್ದಾರೆ, ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಿದ್ದಾರೆ. ಅವರ ಸೇವೆಯು ದೇಶ ಸೇವೆಗೆ ಸಮಾನವಾದದ್ದು ಎಂಬುದು ಸತ್ಯ. ಅಂತವರೆಲ್ಲರಿಗೂ ಧನ್ಯವಾದಗಳು.